ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ತುಂಬ ಬಹುನಿರೀಕ್ಷಿತವಾದ 10 ಅಂಕದ ಪ್ರಶ್ನೆ ನೋಡೋಣ. ಹಾಗೆಯೇ ನೀವು ಎಲ್ಲರೂ ಕೊನೆ ತನಕ ವಿಡಿಯೋವನ್ನು ನೋಡಿ ಆ ಪ್ರಶ್ನೆಯನ್ನು ನೋಡೋಣ ಬನ್ನಿ. ಕ್ವಶನ್: ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ಚರ್ಚಿಸಿ. ಪೀಠಿಕೆ: ಇಮ್ಮಡಿ ಪುಲಕೇಶಿಯು ವಯಸ್ಸಿಗೆ ಬಂದರೂ ಅವನ ಚಿಕ್ಕಪ್ಪ ಮಂಗಳೇಶನು ಅಧಿಕಾರವನ್ನು ಹಸ್ತಾಂತರಿಸಲಿಲ್ಲ. ಇದರಿಂದ ಕ್ಷುಬ್ಧನಾದ ಪುಲಕೇಶಿಯು 7 ಪಟ್ಟು ಸಿಂಪಿಗೆ ಯುದ್ಧದಲ್ಲಿ ಆತನನ್ನು ಕೊಂದು ಸಾಮಾನ್ಯ ಶಕ 609ರಲ್ಲಿ ಸಿಂಹಾಸನವೇರಿದ. ಬಳಿಕ ರಾಷ್ಟ್ರಕೂಟ ನಾಯಕನಾದ ಅಪ್ಪಾಯಿಕ ಮತ್ತು ಗೋವಿಂದನನ್ನು ಸದೆಬಡಿದ. ಹಾಗೆಯೇ ಆನಂತರದ ಪುಲಕೇಶಿಯು ಕದಂಬ ರಾಜಧಾನಿಯಾದ ಬನವಾಸಿಯನ್ನು ವಶಕ್ಕೆ ತೆಗೆದುಕೊಂಡ. ಆ ಬಳಿಕ ಕೊಂಕಣದ ಮೌರ್ಯರನ್ನು, ದಕ್ಷಿಣ ಕನ್ನಡ ಅಳುಪರನ್ನು ಮತ್ತು ತಲಕಾಡಿನ ಗಂಗರನ್ನು ಸೋಲಿಸಿದನು. ದಕ್ಷಿಣದಲ್ಲಿನ ಸಾಮಂತ ಅರಸನನ್ನು ಸುಲಭವಾಗಿ ಗೆದ್ದ ಪುಲಕೇಶಿಯು ಉತ್ತರದ ಕಡೆಗೆ ಮುಂದುವರೆದು ಲಾಟಾ, ಗುಜರಾತ್, ಮಾಳ್ವಾ, ಗುರ್ಜರರನ್ನು ಸೋಲಿಸಿ ಅವನು ತನ್ನ ಸೋದರ ಜಯಸಿಂಹನನ್ನು ಗುಜರಾತ್ ಪ್ರದೇಶದ ಅಧಿಕಾರಿಯನ್ನಾಗಿ ನೇಮಿಸಿದ. ಹರ್ಷನೊಡನೆ ಯುದ್ಧ. ಉತ್ತರಪದೇಶ್ವರನೆಂದು ಖ್ಯಾತಿಗಳಿಸಿದ ಹರ್ಷವರ್ಧನನು ದಕ್ಷಿಣಾಭಿಮುಖವಾಗಿ ದಂಡಯಾತ್ರೆ ಕೈಗೊಂಡು ನರ್ಮದಾ ತೀರದಲ್ಲಿ ಬೀಡುಬಿಟ್ಟಾಗ ಪುಲಕೇಶಿಯು ಧೈರ್ಯದಿಂದ ಅವನನ್ನು ಎದುರಿಸಿದ. ಸಾಮಾನ್ಯ ಶಕ 643ರಲ್ಲಿ ನಡೆದ ಹೋರಾಟದಲ್ಲಿ ಹರ್ಷವರ್ಧನನು ಸೋತುಹೋದ. ಗೆಲುವು ಪಡೆದ ಪುಲಕೇಶಿಯು ಪರಮೇಶ್ವರ ಎಂಬ ಬಿರುದನ್ನು ಪಡೆದ ನಂತರ ಇಬ್ಬರೂ ಸ್ನೇಹದಿಂದ ಇದ್ದರು. ಅನಂತರ ಪುಲಕೇಶಿಯು ಆ ಬಳಿಕ ದಕ್ಷಿಣ ಕೋಸಲ ಮತ್ತು ಕಳಿಂಗ ದೊರೆಗಳನ್ನು ಪರಾಭವಗೊಳಿಸಿದ. ಪಿಷ್ಟೀಪುರುಷವನ್ನು ಗೆದ್ದ ಅವನು ವೇಂಗಿಮಂಡಲವನ್ನು ವಶಪಡಿಸಿಕೊಂಡ. ವೇಂಗಿಯನ್ನು ನೋಡಿಕೊಳ್ಳಲು ಕುಲ್ಜ ವಿಷ್ಣುವರ್ಧನನನ್ನು ನೇಮಿಸಲಾಯಿತು. ಹಾಗೆಯೇ ಹರ್ಷರೊಂದಿಗೆ ಘರ್ಷಣೆ. ಕೊನೆಯ ದಿನಗಳಲ್ಲಿ ಪುಲಕೇಶಿಯು ದಕ್ಷಿಣದ ಪಲ್ಲವರನ್ನು ಗೆಲ್ಲಲು ನಿಶ್ಚಯಿಸಿದ. ಕಂಚಿಯ ಮೇಲೆ ಎರಗಿದ ಅವನು ಪಲ್ಲೆಲೂರು ಎಂಬಲ್ಲಿ 1ನೇ ಮಹೇಂದ್ರವರ್ಮನನ್ನು ಸೋಲಿಸಿದ. ಬಳಿಕ ಚೋಳ ಮತ್ತು ಚೇರರನ್ನು ಸೋಲಿಸಿ ಅವರಿಂದ ಕಪ್ಪ ಪಡೆದ. ಹಾಗೆಯೇ ಮತ್ತೊಮ್ಮೆ ಚಾಲುಕ್ಯ ಪಲ್ಲವರ ನಡುವೆ ಹೋರಾಟ ನಡೆಯಿತು. ಪೆರಿಯಾಳ್, ಮಣಿಮಂಗಲ ಮತ್ತು ಸುರವಾರಗಳಲ್ಲಿ ಕದನಗಳು ನಡೆದವು. ಪುಲಕೇಶಿಯು ಸೋತನು. ಪಲ್ಲವ ನರಸಿಂಹವರ್ಮನು ಬಾದಾಮಿಯನ್ನು ವಶಪಡಿಸಿಕೊಂಡು ವಾತಾಪಿ ನೆಲೆಸಿದ. ಅವನ ಇಮ್ಮಡಿ ಪುಲಕೇಶಿಯ ಹಿರಿಮೆ ನೋಡೋಣ. ಪ್ರಾಚೀನ ಭಾರತದ ಶ್ರೇಷ್ಠ ದೊರೆಗಳಲ್ಲಿ ಒಬ್ಬನು. ಹುಯನ್ ತ್ಸಾಂಗ್ ಆತನನ್ನು ಅತ್ಯಂತ ಪರಾಕ್ರಮಿ ಎಂದು ಶ್ಲಾಘಿಸಿದ್ದಾನೆ. ಇವನ ಸಾಮ್ರಾಜ್ಯವು ಉತ್ತರದಲ್ಲಿ ನರ್ಮದಾ, ದಕ್ಷಿಣದಲ್ಲಿ ಮೈಸೂರು, ಪೂರ್ವದಲ್ಲಿ ಬಂಗಾಳಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದವರೆಗೆ ವಿಸ್ತರಿಸಿತ್ತು. ಹಾಗೆಯೇ ಇಮ್ಮಡಿ ಪುಲಕೇಶಿಯ ಬಿರುದುಗಳು ಸತ್ಯಶ್ರಯ, ಪೃಥ್ವಿವಲ್ಲಭ, ಪರಮೇಶ್ವರ, ದಕ್ಷಿಣಪಥೇಶ್ವರ. ಉಪಸಂಹಾರ: ಈ ಮೇಲೆ ತಿಳಿಸಿದಂತೆ ಬಾದಾಮಿ ಚಾಳುಕ್ಯರು ಹಲವಾರು ತಮ್ಮದೇ ಆದ ಕೊಡುಗೆಗಳ ಮೂಲಕ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅದ್ಭುತ ಕೊಡುಗೆಗಳನ್ನು ನೀಡಿದ್ದಾರೆ ಎನ್ನಬಹುದು. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ.